ಹಾಯ್ ಗಾಯ್ಸ್, ನಮಸ್ತೆ. ವೆಲ್ಕಮ್ ಟು ಅ ನ್ಯೂ ವಿಡಿಯೋ. ಇಲ್ಲಿ ನಾವು ಎಣ್ಣೆ ಬದನೆಕಾಯಿ ನಾರ್ಮಲಾಗಿ ಎಲ್ಲರೂ ಮಾಡ್ತಾರೆ, ಬಟ್ ಸ್ವಲ್ಪ ಡಿಫ್ರೆಂಟಾಗಿ ಸ್ಟಫ್ಡ್ ಎಣ್ಣೆ ಬದನೆಕಾಯಿ ಮಾಡ್ತಾಯಿದ್ದೀವಿ. ಸ್ಟಫಿಂಗ್ಗೆ ಇಲ್ಲಿ ಪನ್ನೀರನ್ನ ತುರಿದು ತೊಗೊಂಡಿದ್ದೀನಿ. ಮತ್ತು ನಾರ್ಮಲ್ ಬೇರೆ ಇಂಗ್ರೀಡಿಯೆಂಟ್ಸ್ ಬಂದು ಟೊಮೆಟೊ ಮತ್ತು ಈರುಳ್ಳಿ, ಒಂದು ಅರ್ಧ kg ಬದನೆಕಾಯಿಗೆ 2 ಟೊಮೆಟೊ ಈರುಳ್ಳಿ ಮೀಡಿಯಮ್ ಸೈಜ್ ತೊಗೊಂಡಿದ್ದೀನಿ. ಇಲ್ಲಿ ಕಡಲೆಪಪ್ಪು ಅಂತಾರಲ್ಲ ಅದನ್ನು ತೊಗೊಂಡು, ಗಸಗಸೆ ತೊಗೊಂಡು, ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು. ಇಷ್ಟು ಬೇಕಾಗುತ್ತೆ ರುಬ್ಬೋದಕ್ಕೆ ಮಸಾಲ. ಸೊ ನಾವಿಲ್ಲಿ ನಮ್ಮ ಪನ್ನೀರ್ಗೆ ಪ್ಲೇನ್ಸ್ ಹಾಕೋದಕ್ಕಾಗಲ್ವಲ್ಲ, ಸೊ ಉಪ್ಪು, ಖಾರ, ಸ್ವಲ್ಪ ಟ್ಯೂಮರಿಕ್ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಪನ್ನೀರ್ ಬಂದು ಸಾರಲ್ಲಿ ಬೇಯುತ್ತೆ. ಸೊ ಇಲ್ಲಿ ರಾ ಪನ್ನೀರ್ ಹಾಕ್ತಿದ್ದೀವಿ ಅಂತೇನು ವರಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸೊ ಇಲ್ಲಿ ವಾಶ್ ಮಾಡಿರೋ ಬದನೆಕಾಯಿಗೆ 4 ಸ್ಲಿಟ್ ಮಾಡಿಕೊಂಡು ಈ ಥರ ನಮ್ಮ ಪನ್ನೀರ್ ಸ್ಟಫಿಂಗ್ನ ಅದರೊಳಗಡೆ ಎಷ್ಟಾಗುತ್ತೋ ಅಷ್ಟು ಫುಲ್ಲಾಗಿ ಟೈಟಾಗಿ ಸ್ಟಫ್ ಮಾಡಬೇಕು. ಸೊ ಟೈಟಾಗಿ ಸ್ಟಫ್ ಮಾಡೋದ್ರಿಂದ ಅದು ಸಾರು ಮಿಕ್ಸ್ ಮಾಡುವಾಗ ಇಲ್ಲ ಬೇಯುವಾಗ ಅದು ಬ್ರೇಕ್ ಆಗಿ ಆಚೆ ಬರೋದಿಲ್ಲ. ಸೊ ಒಂದೊಂದೇ ಬ್ರಿಂಜಾಲ್ನು ಈ ಥರ ಸ್ಟಫ್ ಮಾಡಿ ತೊಗೊಳ್ಳಿ. ಇದು ನಿಮ್ಮ ಪನ್ನೀರ್ ನಾನು 200 ಗ್ರಾಮ್ಸ್ ತೊಗೊಂಡಿದ್ದೀನಿ, ಮಿಗುತ್ತೆ. ಸೊ ಡೋಂಟ್ ವರಿ, ಅದನ್ನು ಕೂಡ ನಾವು ಯೂಟಿಲೈಸ್ ಮಾಡ್ಕೊಳ್ಳೋಣ. ಸೊ ನೆಕ್ಸ್ಟ್ ಬಂದು ನಾವು ರುಬ್ಬೋದಕ್ಕೆ ಮಸಾಲ ಎಲ್ಲ ರೆಡಿ ಮಾಡ್ಕೋಬೇಕು. ಬಟ್ ಅದಕ್ಕೆ ಮುಂಚೆ ಬೇಯಿಸಿ ಅದನ್ನು ಫ್ರೈ ಮಾಡಿ ರುಬ್ಕೋಬೇಕು. ಸೊ ಒಂದು ಕುಕ್ಕರ್ ಅಥವಾ ಪ್ಯಾನಲ್ಲಿ ಆಯಿಲ್ ತೊಗೊಂಡು ಎಣ್ಣೆ ಕಾದ್ಮೇಲೆ ಬೆಳ್ಳುಳ್ಳಿ, ಈರುಳ್ಳಿನ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡು ಒಂದೊಂದೇ ಮಸಾಲ ಐಟಮ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ನೀವು ನೋಡ್ಬೋದು, ನಾನು ಆ್ಯಕ್ಚುಲಿ ಇಲ್ಲಿ ಕಡಲೆಪಪ್ಪು ಮತ್ತು ಗಸಗಸೆ ಯೂಸ್ ಮಾಡ್ತಾಯಿದ್ದೀನಿ. ಬಟ್ ಯೂಶ್ವಲಿ ಎಣ್ಣೆ ಬದನೆಕಾಯಲ್ಲಿ ಯೂಶ್ವಲಿ ನಾರ್ತ್ ಕರ್ನಾಟಕ ಕಡೆ ಎಲ್ಲ ಪೀನಟ್ಸ್, ಶೇಂಗಾ ಬಳಸ್ತಾರೆ. ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ಬಟ್ ನನಗೆ ಈ ಎಣ್ಣೆ ಬದನೆಕಾಯಲ್ಲಿ ಪೀನಟ್ಸ್ ಟೇಸ್ಟ್ ಇಷ್ಟ ಆಗೋದಿಲ್ಲ. ಸೊ ನಾನಿಲ್ಲಿ ಕಡಲೆಪಪ್ಪು, ಗಸಗಸೆ ಹಾಕ್ತಾಯಿದ್ದೀನಿ. ಇದು ಹಾಕೋದ್ರಿಂದ ಒಳ್ಳೆ ರಿಚ್, ಆಲ್ಮೋಸ್ಟ್ ಆ ನಾನ್ ವೆಜ್ ಫ್ಲೇವರ್ ಥರ ರಿಚ್ ಫ್ಲೇವರ್ ಬರುತ್ತೆ ಆ್ಯಡ್ ಮಾಡಿ. ಸೊ ಇದೆಲ್ಲ ಫ್ರೈ ಆದಮೇಲೆ ನಿಮ್ಮದು 1-1.5 ಟೊಮೆಟೊ ತೊಗೊಂಡು ಇದನ್ನು ಹಾಕ್ಕೊಂಡು ಫ್ರೈ ಆಗಬೇಕು. ಇದನ್ನು ಫುಲ್ ಏನು ಬೇಯಬೇಕಾಗಿಲ್ಲ, ಒಂದು 80% ಬೆಂದರೂ ಸಾಕು, ಬಿಕಾಸ್ ಅಲ್ಲಿ ಕುಕ್ಕರಲ್ಲಿ ಕೂಡ ಬೇಯುತ್ತೆ. ಸೊ ಫ್ರೈ ಮಾಡಿದ್ಮೇಲೆ ನಾವು ಇದನ್ನು ತೊಗೊಂಡು ಲಾಸ್ಟಲ್ಲಿ ಆ್ಯಕ್ಚುಲಿ ಕೊತ್ತಂಬರಿನ ರಾ ಹಾಕೋದಕ್ಕೆ ಬದಲಾಗಿ ಇಲ್ಲಿ ನಾವು ಫ್ರೈ ಮಾಡ್ಕೊಂಡು ಹಾಕಿದ್ರೆ ಅದೊಂದು ಟೇಸ್ಟೇ ಬೇರೆ ಥರ ಬರುತ್ತೆ. ಸೊ ಕೊತ್ತಂಬರಿನ ಹಾಕ್ಕೊಂಡು ಅದು ಕೂಡ ಸ್ವಲ್ಪ ವಿಲ್ಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಇಲ್ಲಿ ನಾನು ಅರ್ಧ ಅಷ್ಟು ಈ ಸಾರಿಗೆ ಬೇಕಾಗಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಮಸಾಲಾಗೆ. ಅದು ಉಪ್ಪಿಲ್ಲದೆ ಮಸಾಲ ರುಬ್ಕೊಳ್ಳೋದು ಚೆನ್ನಾಗಿ ಟೇಸ್ಟ್ ಕೊಡೋದಿಲ್ಲ. ಸೊ ಇಲ್ಲಿ ಉಪ್ಪು ಹಾಕ್ಕೊಳ್ಳಿ, ಅರ್ಧಾಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ರುಬ್ಕೊಳ್ಳಿ. ಸೊ ನಾನು ಇಲ್ಲೇ ಮುಂಚೆನೇ ಒಬ್ಬೊಬ್ಬರು ಒಗ್ಗರಣೆ ಲೇಟಾಗಿ ಹಾಕ್ತಾರೆ. ನಾನು ಇಲ್ಲೇ ಕುಕ್ಕರಲ್ಲೇ ಆಯಿಲ್, ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು ಎಲ್ಲ ಹಾಕಿ ಒಂದು ತಡ್ಕ ಅಥವಾ ಒಗ್ಗರಣೆ ಥರ ಹಾಕ್ಕೊಬಿಡ್ತೀನಿ. ಹಾಕ್ಕೊಂಡು ಇದಾದಮೇಲೆ ಇಲ್ಲಿ ಬೇಕಿದ್ರೆ ನೀವು ಒಂದು ಅರ್ಧ ಆನಿಯನ್ ಕಟ್ ಮಾಡಿ ಹಾಕ್ಕೋಬೋದು. ಬಟ್ ನಾನು ಇಲ್ಲಿ ಬಳಸಲಿಲ್ಲ. ಬಟ್ ನೆಕ್ಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಬಂದು ಇಲ್ಲಿ ಒಂದು ರೋಸ್ಟೆಡ್ ಫ್ಲೇವರ್ ಬರಬೇಕು ಬದನೆಕಾಯಿಗೆ. ಬರೀ ಹಾಗೆ ಫ್ರೈ ಮಾಡ್ದಿರ ಹಾಕಿದ್ರೆ ಚೆನ್ನಾಗಿರಲ್ಲ. ಈ ಸ್ಟೆಪ್ ಸ್ಕಿಪ್ ಮಾಡಬೇಡಿ. ಸೊ ನೀವು ಸ್ಟಫ್ ಮಾಡಿರೋ ಬದನೆಕಾಯಿನ ಹೀಗೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಅದು ರೋಸ್ಟಾಗಿ ಒಳ್ಳೆ ಸ್ಮೋಕಿ ಫ್ಲೇವರ್ ಕೊಡುತ್ತೆ. ಒಂದು 2 ಮಿನಿಟ್ಸಲ್ಲಿ ರೆಡಿ ಆಗೋಗುತ್ತೆ. ಸೊ ಇದನ್ನು ಟೈಮ್ ಕೊಟ್ಟು ರೋಸ್ಟ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಆ ರೋಸ್ಟೆಡ್ ಕಲರ್ ನಿಮಗೆ ಕಾಣ್ತಿರುತ್ತೆ. ಸೊ ಇದು ಸ್ವಲ್ಪ ಡೆಲಿಕೇಟ್ ಇರುತ್ತೆ, ಯಾಕಂದರೆ ನಾವು ಸ್ಟಫ್ ಮಾಡಿರ್ತೀರಲ್ವ. ಸೊ ಅದಕ್ಕೋಸ್ಕರ ಇಲ್ಲಿ ಕೇರ್ಫುಲ್ಲಾಗಿ ಟರ್ನ್ ಮಾಡಿ. ಇಲ್ಲಿ ಪೀನಟ್ ಸ್ಟಫಿಂಗ್ ಬಂದು ಜನ ಇದರಲ್ಲಿ ಕೂಡ ಹಾಕ್ತಾರೆ, ಅದು ಕೂಡ ಚೆನ್ನಾಗಿರುತ್ತೆ. ನಾನಿಲ್ಲಿ ಪನ್ನೀರ್ ಹಾಕಿದ್ದೀನಿ. ತುಂಬ ಕ್ರೀಮಿ ರಿಚ್ ಟೇಸ್ಟ್ ಕೊಡುತ್ತೆ ಪನ್ನೀರ್ ಹಾಕೋದ್ರಿಂದ. ಸೊ ಇದು ರೋಸ್ಟ್ ಆದಮೇಲೆ ನಾವು ಆ ರುಬ್ಬಿರ್ತೀವಲ್ಲ ಮಸಾಲಾನ ನುಣ್ಣಗೆ ರುಬ್ಕೊಳ್ಳಿ. ಅವಾಗೇ ಆ ಗ್ರೇವಿ ಬಂದು ಸಾಫ್ಟ್ ಸಿಲ್ಕಿ ಟೆಕ್ಸ್ಚರ್ ಬರೋದು. ಸೊ ರುಬ್ಬಿರೋ ಮಸಾಲಾನ ಹಾಕ್ಕೊಂಡು ನಿಮಗೆ ಏನು ಕನ್ಸಿಸ್ಟೆನ್ಸಿಗೆ ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಯಾವಾಗಲೂ ರುಬ್ಬಿರೋ ಮಿಕ್ಸಿ ಮಸಾಲ ನೀರನ್ನ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಸೊ ಅದು ನೀರನ್ನ ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ನಾನಿಲ್ಲಿ ರೈಸ್ ಜೊತೆ ತಿನ್ನೋದಕ್ಕೆ ಮಾಡ್ತಿದ್ದೆ. ಸೊ ಸ್ವಲ್ಪ ನೀರಾಗಿ ವಾಟರಿಯಾಗಿ ಮಾಡಿಕೊಂಡೆ. ಉಪ್ಪು ಖಾರಾಗೆ ನಾನಿಲ್ಲಿ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಅದು 1.5 ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ.
ಈ ಥರ ಗ್ರೇವಿಗೆಲ್ಲ ಧನಿಯಾ ಪುಡಿ ಜಾಸ್ತಿ ಹಾಕಬೇಕು. ಅದೊಂದು 2 ಟೀ ಸ್ಪೂನೇ ಹಾಕಿದ್ದೀನಿ. ನಾನಿಲ್ಲಿ ಬಳಸ್ತಿರೋ ಸ್ಪೂನ್ ಚಿಕ್ಕದು, ಸೊ ಜಾಸ್ತಿ ಸತಿ ಹಾಕ್ತಾ ಇರೋ ಥರ ಕಾಣುತ್ತೆ. ಸೊ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಫುಲ್ ಕಲರೇ ಚೇಂಜ್ ಆಗೋಗುತ್ತೆ. ಎಣ್ಣೆ ಬದನೆಕಾಯಿ ಕಲರ್, ಆ ರೆಡ್ ಕಲರ್ ಬಂದುಬಿಡುತ್ತೆ. ಅರಿಶಿನ ಕೂಡ ಹಾಕ್ಕೋಬೋದು. ಲಾಸ್ಟಾಗಿ ನಾನು ಹೇಳಿದ್ನಲ್ವ ಬರೀ ಅರ್ಧ ಅಷ್ಟು ಉಪ್ಪು ಹಾಕಿರ್ತೀವಿ ಅಂತ. ಇಲ್ಲಿ ಫಿನಿಶ್ ಮಾಡೋವಾಗ ನಿಮಗೆ ಎಷ್ಟು ಫುಲ್ ಉಪ್ಪು ಬೇಕೋ ಅಷ್ಟು ಹಾಕಿ ಮುಗಿಸಿ ಇವಾಗ ನಾವು ಉಳಿಸಿರೋ ಪನ್ನೀರನ್ನ ಇಲ್ಲಿ ಹಾಕೋತಿರ್ತೀವಿ. ಈ ಹಾಕೋದ್ರಿಂದ ಗ್ರೇವಿ ಕೂಡ ತಿಕ್ಕಾಗುತ್ತೆ. ಸೊ ನೀವು ಚಪಾತಿ ಕೂಡ ತಿನ್ನೋದಕ್ಕೆ, ಪೂರಿ ತಿನ್ನೋದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ಥರ ಗ್ರೇವಿಯಲ್ಲಿ ಪನ್ನೀರ್ ಆ್ಯಡ್ ಮಾಡೋದ್ರಿಂದ. ಸೊ ಮಿಕ್ಸ್ ಮಾಡಿ ಇದನ್ನು ಜಾಸ್ತಿ ಬೇಯಷ್ಟಿರಲ್ಲ, ಒಂದು 2 ವಿಸಿಲ್ ಕೂಗಿಸಿ ಸಾಕು. ಬ್ರಿಂಜಾಲ್ ಅಲ್ವ, ತುಂಬ ಬೇಗ ಬೆಂದೋಗುತ್ತೆ. ಕೂಗಿಸಿ ಓಪನ್ ಮಾಡಿ ಟೇಸ್ಟ್ ಮಾಡಿ ನೋಡಿ. ಇದು ತುಂಬಾ ಟೇಸ್ಟಿ. ನಾನಿವಾಗ ವಾಯ್ಸ್ ಓವರ್ ಮಾಡ್ತಾ ಇರೋವಾಗ ನೀರು ಬರ್ತಿದೆ. ಎಲ್ಲರಿಗೂ ಆ್ಯಕ್ಚುಲಿ ಬ್ರಿಂಜಾಲ್ ಅನ್ನೋದು ಇಷ್ಟ ಆಗಲ್ಲ, ಬಟ್ ಏನೋ ಗೊತ್ತಿಲ್ಲ, ನನಗೆ ತುಂಬಾ ಫೇವ್ರೆಟ್. ಬ್ರಿಂಜಾಲ್ ಇಷ್ಟ ಆಗದೇ ಇರೋರ್ಗು ಇದನ್ನು ಮಾಡಿ ತಿನ್ನಿಸಿ ಕನ್ವರ್ಟ್ ಆಗೋಗ್ತಾರೆ. ಸೊ ಈ ಡಿಶ್ನ ನೀವು ಟ್ರೈ ಮಾಡಿ, ನಿಮ್ಮ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿ. ಹೇಗಿತ್ತು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ದಿ ಎಂಡ್. ಥ್ಯಾಂಕ್ ಯು ಫಾರ್ ಆಲ್ ದ ಸಪೋರ್ಟ್. ನೆಕ್ಸ್ಟ್ ವೀಡಿಯೋಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್.